ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಬ್ ದಿ ಹ್ಯಾಂಡ್ ಶಿಯಾಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮೆಲ್ಲರ ಜೊತೆ ನಮ್ಮ ಹಳ್ಳಿನಲ್ಲಿ ಮಾಡುವಂಥ ಒಂದು ಒಳ್ಳೆ ಸ್ವೀಟ್ ಹುರುಳಿಕಾಳನ್ನು ಉಪಯೋಗಿಸ್ಕೊಂಡು ತೊಕ್ಕು ಮಾಡೋದು ಹೇಗೆ ಅಂತ ತೋರಿಸ್ಕೊಡೋಕೆ ಬಂದಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇ ಕೇವಲ 5 ಪದಾರ್ಥಗಳು ಬೇಕಾಗಿದೆ. ಅದು ಯಾವುದು ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ kg ಹುರುಳಿಕಾಳನ್ನು ತೊಗೊಂಡಿದ್ದೀನಿ. ಹಾಗೆ ಸಿಹಿ ಮಾಡೋದಕ್ಕೆ ಅಂಥೇಳಿ ಬೆಲ್ಲ ಹಾಗೂ ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ನಾನಿಲ್ಲಿ. ಜೊತೆಗೆ ಸ್ವಲ್ಪ ಉಪ್ಪು, ಹುರುಳಿಕಾಳನ್ನು ಬೇಯಿಸ್ಕೊಳ್ಳೋದಕ್ಕೆ ಅಂಥೇಳಿ ಸ್ವಲ್ಪ ಉಪ್ಪು, ಜೊತೆಗೆ ಸ್ವೀಟ್ ಮಾಡೋದಕ್ಕೆ ಅಂಥೇಳಿ ಸ್ವಲ್ಪ ಒಣಶುಂಠಿ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಹುರುಳಿಕಾಳಲ್ಲಿ ತುಂಬ ಕಲ್ಲುಗಳಿರುತ್ತೆ, ಸೊ ಹಾಗಾಗಿ ಮೊದಲೇ ಇದನ್ನು ಆರಿಸಿಟ್ಕೊಳ್ಳಿ. ಆರಿಸಿಟ್ಕೊಂಡ ನಂತರ ನಾರ್ಮಲ್ ವಾಟ್ರಲ್ಲಿ ಒಂದು 5ರಿಂದ 6 ಸರಿನಾದರೂ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ, ಯಾಕಂದರೆ ಇದರಲ್ಲಿ ತುಂಬ ಮಣ್ಣು ಕೂಡ ಇರುತ್ತೆ. ಸೊ ಹಾಗಾಗಿ 5ರಿಂದ 6 ಸರಿ ವಾಶ್ ಮಾಡಿ ತೆಗೆದಿಟ್ಕೊಳ್ಳಿ. ವಾಶ್ ಮಾಡಿದ ನಂತರ ಈ ಥರ ಒಂದು ಸೋಸೋ ಜರಡಿನಲ್ಲಿ ಸೋಸಿ ಇಟ್ಕೊಳ್ಳಿ. ಸೋಸಿದಾದ ನಂತರ ನೀವೇನು ಮಾಡಬೇಕು ಅಂತಂದರೆ, ಒಂದು ಕುಕ್ಕರಲ್ಲಿ ನೀರು ಹಾಕ್ಬಿಟ್ಟು ತೊಳೆದಿಟ್ಕೊಂಡಿರುವಂಥ ಹುರುಳಿಕಾಳು ಜೊತೆಗೆ ಒಂದೇ ಒಂದು ಸ್ಪೂನ್ ಕುಕ್ಕಿಂಗ್ ಆಯಿಲು, ಹಾಗೆ ಹುರುಳಿಕಾಳು ಬೇಯೋದಕ್ಕೆ ಅಂತ ಹೇಳಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದು 5ರಿಂದ 6 ವಿಷಲ್ಲು ನೀವು ಕಾಳನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ನೀವಿಲ್ಲಿ ನೋಡ್ಬೋದು, ಕುಕ್ಕರ್ 5ರಿಂದ 6 ವಿಷಲ್ ಆಗಿದೆ. ಸೊ ಹುರುಳಿಕಾಳು ಹೇಗೆ ಬೆಂದಿದೆ ಅಂತ ನೋಡ್ಕೊಳ್ಳೋಣ ಬನ್ನಿ. ನೀವೀಗೆ ಮುಟ್ಟಿ ನೋಡುವಾಗ ಜಸ್ಟ್ ಹೀಗೆ ಪ್ರೆಸ್ ಮಾಡಿದ್ರೆ ಅದು 2 ಪೀಸ್ ಆಗಬೇಕು. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಅದು ಕಾಳುಗಳು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಸೊ ಈಗ ಇಲ್ಲಿ ಹುರುಳಿಕಾಳು ಬೆಂದಿದೆ. ಸೊ ನಾವೀಗ ಇದನ್ನು ತಣ್ಣಗೆ ಮಾಡೋದಕ್ಕೆ ಇಟ್ಕೊಳ್ಳೋಣ. ನೀರು ಸಪ್ರೇಟ್ ಮತ್ತು ಕಾಳುಗಳನ್ನ ಸಪ್ರೇಟ್ ಮಾಡೋಣ. ಸ್ವಲ್ಪ ತಣ್ಣಗಾದ ನಂತರ ಇದನ್ನು ನಾವು ರುಬ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ಈ ಹುರುಳಿಕಾಳು ಬೇಯಿಸಿಟ್ಕೊಂಡಿರುವಂಥ ನೀರು ಏನಿದೆಯಲ್ಲ, ಇದು ಕಟ್ಟು, ಇದರಲ್ಲಿ ನಾವು ಉಪ್ಸಾರು ಕೂಡ ಮಾಡ್ಬೋದು, ಬಸ್ಸಾರು ಮಾಡ್ಬೋದು, ಹುಳ್ಳಿ ಸಾರು ಕೂಡ ಮಾಡ್ಬೋದು. ಇದರ ರೆಸಿಪಿ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಇನ್ನೊಂದು ದಿನ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈಗ ನೋಡೋಣ ಸ್ವೀಟ್ ಹೇಗೆ ಮಾಡೋದು ಅಂಥೇಳಿ. ಹುರುಳಿಕಾಳಿಗೆ ತಣ್ಣಗಾಗಿದೆ. ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಯಸ್ಸಾಗಿ ರುಬ್ಕೊಳ್ಳೋಣ. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ, ಅಂದರೆ ನಿಮಗೆ ನಯಸ್ಸಾಗಿ ತಿನ್ನಬೇಕಂತ ಅನಿಸಿದ್ರೆ ತುಂಬ ಸಾಫ್ಟಾಗಿ ರುಬ್ಕೊಳ್ಳಿ, ಇಲ್ಲ ಸ್ವಲ್ಪ ತರ್ತರಿಯಾಗಿರಲಿ ಅನ್ನೋದಾದರೆ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ. ಈಗ ಸ್ವೀಟ್ ಮಾಡೋದಕ್ಕೆ ತುರಿದಿಟ್ಕೊಂಡಿರುವಂಥ ಒಂದು ತೆಂಗಿನಕಾಯಿ ಏನಿತ್ತು, ಹಸಿ ತೆಂಗಿನಕಾಯಿ ಏನಿತ್ತು, ಆ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಒಣಶುಂಠಿ ಹಾಗೂ ಏಲಕ್ಕಿ ಪುಡಿನ ಕುಟ್ಟಿಟ್ಕೊಂಡಿದ್ದಲ್ಲ, ಅದನ್ನು ಕೂಡ ಹಾಕ್ಕೊತಿದ್ದೀನಿ. ಜೊತೆಗೆ ನಾನು ನಿಮಗೆ ಗಸಗಸೆ ತೋರಿಸೋದು ಮರ್ತುಬಿಟ್ಟಿದ್ದೆ. ಸೊ 1 ಟೇಬಲ್ ಸ್ಪೂನ್ ಗಸಗಸೆ ಕೂಡ ಹಾಕ್ಕೊಂಡಿದ್ದೀನಿ. ಎಳ್ಳು ತಿನ್ನೋಕೆ ಇಷ್ಟಪಡೋರು ಕಪ್ಪು ಎಳ್ಳು ಕೂಡ ಹಾಕೋಬೋದು, ಇದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಎಳ್ಳನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಹಾಗೆ ಬೆಲ್ಲದಲ್ಲಿ ಕಲ್ಲಿದೆ ಅಂತ ಅನ್ನೋರು ಮೊದಲೇ ಬೆಲ್ಲನ ಕರಗಿಸ್ಬಿಟ್ಟು ನಂತರ ಸೋಸಿ ಅದನ್ನು ರುಬ್ಕೊಳ್ಳಿ. ನಾನು ತೊಗೊಂಡ್ರೋ ಬೆಲ್ಲದಲ್ಲಿ ಕಲ್ಲಿಲ್ಲ, ಸೊ ಹಾಗಾಗಿ ಅದನ್ನು ಹಾಗೆ ಡೈರೆಕ್ಟಾಗಿ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ರುಬ್ಬಿದ ನಂತರ ಅದು ಕನ್ಸಿಸ್ಟೆನ್ಸಿ ಇಷ್ಟು ಥಿಕ್ಕಾಗಿರುತ್ತೆ. ಸೊ ಬಟ್ ಥಿಕ್ಕಾಗಿರೋದ್ರಿಂದ ನಾವು ಕಲಿಸ್ಕೊಂಡು ತಿನ್ನೋದಕ್ಕೆ ಸರಿ ಬರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತೀವಿ ಕಲಿಸ್ಕೊಳ್ಳುವಾಗ. ಸೊ ನಮಗೆ ಯಾವ ಹದಕ್ಕೆ ಬೇಕು ಕನ್ಸಿಸ್ಟೆನ್ಸಿ, ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಅದನ್ನು ಕಾಯಿ ಹಾಲನ್ನು ಮಾಡ್ಕೊಳ್ತೀವಿ. ಸೊ ಕಾಯಿ ಹಾಲು ಹುಳಿ ತೊಕ್ಕ ರೆಡಿಯಾಗಿದೆ. ಸೊ ಇದನ್ನು ರುಬ್ಬಿರುವಂಥ ಹುಳಿ ಮಿಶ್ರಣ ಹಾಗೆ ಕಾಯಿ ಹಾಲು, ಕಾಯಿ ಬೆಲ್ಲ ಎಲ್ಲ ಹಾಕ್ಕೊಂಡು ರುಬ್ಬಿರುವಂಥ ಮಿಶ್ರಣ, ಇದು ಕಾಯಿ ಹಾಲು. ಸೊ ಇದನ್ನು ಈ ರೀತಿ ಸವಿತಾ ಇದ್ದರೆ ಆಹಾ, ಬಾಯಲ್ಲಿ ನೀರು ಬರೋದಂತೂ ಗ್ಯಾರಂಟಿ. ತುಂಬ ಅಪರೂಪದ ಅಡುಗೆ ಇದು, ತುಂಬ ವಿಶೇಷವಾಗಿರುವಂಥ ಅಡುಗೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಸೊ ಹಾಗಾಗಿ ನೀವು ಕೂಡ ಈ ರೆಸಿಪಿ ಹೇಗಿತ್ತು ಅಂತ ಹೇಳಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.